ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಮುದ್ದುರಾಮ ಬಳಗದ ವತಿಯಿಂದ ಖ್ಯಾತ ಸಾಹಿತಿ ಕೆಸಿ ಶಿವಪ್ಪ ಅವರ ಮುದ್ದುರಾಮನ ಚೌಪತಿ ಹಾಗೂ ಜೀವನ ಮೌಲ್ಯಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಿನ್ನೆ ಜರುಗಿತು. ಮುದ್ದುರಾಮ ಬಳಗದ ಜಿಲ್ಲಾ ಸಂಚಾಲಕ ಹಾಗೂ ಕವಿ ಬಿಎಸ್ ವಿನಯ್ ಕಾರ್ಯಕ್ರಮ ಉದ್ಘಾಟಿಸಿದರು. ಸಾಹಿತಿ ಡಾ ಎಚ್ಪಿ ಬೆಟ್ಟಸ್ವಾಮಿ, ವಸತಿ ಶಾಲೆಯ ಹಿರಿಯ ನಿಲಯ ಪಾಲಕ ಎಚ್ಎನ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುದ್ದುರಾಮ ಬಳಗದ ಸಂಚಾಲಕ ಪೃಥ್ವಿರಾಜ್ ಹಾಲಹಳ್ಳಿ, ಖ್ಯಾತ ಕವಿಗಳಾದ ದಿನಕರ ದೇಸಾಯಿ, ಡಿವಿ ಗುಂಡಪ್ಪ ಹಾಗೂ ಕೆಸಿ ಶಿವಪ್ಪನವರು ಚೌಪದಿಗಳಲ್ಲಿ ಕವಿತೆಗಳನ್ನು ರಚಿಸುವುದರಲ್ಲಿ ನಿಸ್ಸೀಮರಾಗಿದ್ದರು. ಅದರಲ್ಲೂ ಕೆಸಿ ಶಿವಪ್ಪನವರ ಮುದ್ದುರಾಮನ ಮನಸ್ಸು ಎಂಬ ಕವಿತೆಯಲ್ಲಿ ಚೌಪದಿಯು ಜೀವನ ಮೌಲ್ಯಗಳನ್ನು ಬಿಂಬಿಸುತ್ತದೆ ಎಂದರು. ಶ್ರೇಷ್ಠ ಸಾಹಿತ್ಯ ವಚನ ಸಾಹಿತ್ಯ ಒಳಗೊಂಡಿದೆ. ಯಾಕೆ ಅಂದ್ರೆ ಶ್ರೇಷ್ಠತೆ ಬಹಳ ಮುಖ್ಯ ಅಂತ. ಹಾಗಾಗಿ ಶ್ರೇಷ್ಠ ಸಾಹಿತ್ಯಕ್ಕೆ ಸಲ್ತಕ್ಕಂಥದ್ದು ಮುದ್ದುರಾಮನ ಮನಸ್ಸು ಮತ್ತು ಕೆಸಿ ಶಿವಪ್ಪ ಅವರು. ಜಿಲ್ಲಾ ಸಂಚಾಲಕ ಕವಿ ಬಿಎಸ್ ವಿನಯ್, ಮುದ್ದುರಾಮನ ಮನಸ್ಸು ಕವಿತೆಯು ಯುವ ಜನತೆಗೆ ಅಗತ್ಯವಾದ ಸಂಸ್ಕಾರವನ್ನು ತಿಳಿಸುತ್ತದೆ ಎಂದು ಹೇಳಿದರು. ಲೀಲಾಜಾಲವಾಗಿ ಬರೆದ್ರು ಅಂದ ತಕ್ಷಣ ಅದು ಅತ್ಯಂತ ಸರಳವಾಗಿ ಅಥವಾ ಅದೇನೋ ಅದು ಮಹತ್ವದಲ್ಲ ಅನ್ನೋ ಹಾಗೆ ತುಂಬಾ ಗಂಭೀರವಾದ ವಿಷಯಗಳನ್ನ 4 ಸಾಲುಗಳಲ್ಲಿ ಜೀವನದ ಅರ್ಥವನ್ನು ಹೊಮ್ಮಿಸುವಂತೆ, ಬದುಕಿನ ಕಾಣಿಕೆಯನ್ನ ಹೊಮ್ಮಿಸುವಂತೆ ಬರೆದಂತವರು ಕೆಸಿ ಶಿವಪ್ಪ. ಸಾಹಿತಿ ಡಾ ಎಚ್ಬಿ ಬೆಟ್ಟಸ್ವಾಮಿ, ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿದ್ದು ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕವಿ ಕೆಸಿ ಶಿವಪ್ಪನವರ ಚೌಪದಿಯು ನೆರವಾಗಬಲ್ಲದು ಎಂದರು. ಮಗುವಿನ ಬುದ್ಧಿಗಷ್ಟೇ ಸಮಾನವಾಗಿ ಮಗುವಿನ ಮನಸ್ಸಿಗೂ ತಲುಪ್ತಿದೆ ಅಂತ ಅಂದ್ರೆ, ರೀಚ್ ಆಗ್ತಿದೆ ಅಂದ್ರೆ, ಕನೆಕ್ಟ್ ಆಗ್ತಿದೆ ಅಂತಂದ್ರೆ ಇದು ನಾವು ಒಂದು ಸಮತೋಲಿತ ಶಿಕ್ಷಣ ಅಥವಾ ಸಮತೋಲಿತ ಕಲಿಕೆ ಅಂತ ಕರೀತಿದ್ವಿ. ಕೊಡಗಾಪುರ ಗುರುಪ್ರಸಾದ್, ಕೆಸಿ ಶಿವಪ್ಪನವರು ಸುಮಾರು 30,000ಕ್ಕೂ ಹೆಚ್ಚು ಚೌಪತಿಗಳನ್ನು ರಚಿಸಿದ್ದು ಈಗಾಗಲೇ 10,000ಕ್ಕೂ ಹೆಚ್ಚು ಚೌಪತಿಗಳು ಪುಸ್ತಕದ ರೂಪದಲ್ಲಿ ಹೊರಬಂದಿವೆ. ಉಳಿದ ಚೌಪತಿಗಳನ್ನು ಪ್ರಕಟಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು. ಮತ್ತೆ ಅದನ್ನ ಪುನರಾವರ್ತಿಸುವಂತಹ ಕೆಲಸವನ್ನ ಮಾಡ್ತೀವಿ. ಆದ್ರೆ ಅವರು 20,000 ಚೌಪದಿಗಳನ್ನು ಸಹ ಈ ರೀತಿ ಬರೆದಿದ್ದಾರೆ ಅಂದ್ರೆ ಅವರಲ್ಲಿರುವ ಜ್ಞಾನ ಸಂಪತ್ತು, ಅವರಲ್ಲಿರುವಂತಹ ಜೀವನ ಅನುಭವ ಎಂತದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದನ್ನ ನಾವು ಪ್ರಯತ್ನ ಮಾಡಬೇಕಾಗಿದೆ.